ನಾನು ಪುಲ್ ಅಪ್ ಮಾಡೋದನ್ನ ಸ್ವಲ್ಪ ಕಲಿತೆ ಅನ್ನೋ ಖುಷಿ ಗೈಸ್. 35 ಡೇಸ್ ಹ್ಯಾಡ್ ಚಾಲೆಂಜ್ ಡೇ 26K ಸ್ವಾಗತ. ಬೆಳಗ್ಗೆ ಎದ್ದು ನೋಡಿದೆ ಸ್ವಲ್ಪ ಬೇಬಿ ಡಮ್ ಬಂದಿತ್ತು. ಅದೇ ಖುಷಿಲಿ ಬ್ರೇಕ್ಫಾಸ್ಟಿಂದ ಇವತ್ತು ಜಾಕ್ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಕಿಯಾ ಬ್ರೀಸ್ನ ಹೊರಗಡೆ ಕರ್ಕೊಂಡು ಹೋಗಿದ್ದೆ. ತುಂಬ ಮಳೆ ಬರ್ತಿತ್ತು, ಪರವಾಗಿಲ್ಲ ಅಂತೇಳಿ ಕರ್ಕೊಂಡು ಹೋದೆ. ಮಧ್ಯಾಹ್ನಕ್ಕೆ ಊಟ ಬಂದುಬಿಟ್ಟು ಈ ಥರ ತೊಗೊಂಡೆ, ಮುದ್ದೆ ಉಪ್ಪು ಸಾಂಬಾರೆಲ್ಲ. ಮತ್ತು ನಮ್ಮ ಗಿಡಗಳಿಗೆಲ್ಲ ನೀರು ಹಾಕ್ತೆ, ತುಂಬ ದಿನ ಆಗಿತ್ತು ಹಾಕಿ, ಅಂದರೆ ಒಂದು 4 ಡೇಸ್ ಆಗಿತ್ತು. ಆಮೇಲೆ ಸ್ವಲ್ಪ ಫೈಟರ್ ಫಿಶ್ ಜೊತೆ ಆಟಾಡಿಸ್ತಾ ಇದ್ದೆ ಒಂದು 10 ನಿಮಿಷ. ನಾನು ಈ ಥರ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ಇದು ಆಯಿಲ್ ಹಾಕ್ಕೊಳ್ಳೋಕ್ಕೆ ಅಂತ. ಇವತ್ತು ಯಾಕೋ ಜಿಮ್ಗೆ ಹೋಗೋಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು ಅಂತ ಪನ್ನೀರ್ ತಿಂದ್ಕೊಂಡು ಒಂದು ಸ್ವಲ್ಪ ಆ್ಯಪಲ್ ತಿಂದ್ಕೊಂಡು ವಾಟರ್ ಬಾಟಲ್ ತೊಗೊಂಡು ಇದು ನನ್ನ ಔಟ್ಫಿಟ್ ಅಂತ ಹೇಳಿ ಜಿಮ್ಗೆ ಹೋದೆ. ಸೊ ಇವತ್ತಿನ ಜಿಮ್ ವರ್ಕೌಟ್ ಬಂದುಬಿಟ್ಟು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್. ನಿಮ್ಗೆ ಗೊತ್ತು ನಾನು ಎಷ್ಟು ಚೆಂದ ವರ್ಕೌಟ್ ಮಾಡ್ತೀನಿ ಅಂತ, ವೆಯ್ಟ್ ಹಾಕ್ಕೊಂಡು. ಸೊ ವರ್ಕೌಟ್ ಮಾಡಿದೆ ಆ್ಯಂಡ್ ತುಂಬ ದಿನದಿಂದ ಪುಲ್ ಪುಷಪ್ ಎರಡೂ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಫಸ್ಟು ವೆಯ್ಟ್ ಲಿಫ್ಟ್ ಮಾಡೋದನ್ನ ಕಲಿಬೇಕು, ಆಮೇಲೆ ಪುಲ್ ಪುಷಪ್ ಮಾಡಬೇಕು. ಆದರೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವತ್ತು. ಯಾಕಪ್ಪ ಅಂತಂದರೆ ಪುಲ್ ಮಾಡೋದನ್ನ ಕಲ್ತ್ಕೊಂಡೆ. ನೋಡಿ ನೀವೇ ಹೋಲ್ಡ್, ನಾನು ಅಲ್ಲೂ ಮೇಲೆ ಹೋಗಿ ಹೋಲ್ಡ್ ಮಾಡ್ತಾನೆ ಇರಲಿಲ್ಲ ಗೈಸ್. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾರು ಹೋಲ್ಡ್ ಮಾಡ್ತೀನಿ. ಮನೆಗೆ ಬಂದು ಪ್ರೋಟೀನ್ ತೊಗೊಂಡು ಊಟ ಮಾಡಿದೆ. ಇದು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಟಾಟಾ, ಬಾಯ್ ಬಾಯ್.